ಓಂ ನಮೋ ಭಗವತೆ ಪರಾಯ ಕಾಲಾಯ ನಮಃ ಕಾಲರೂಪಿಣ್ಯೈ ದುರ್ಗಾಯೈ ನಮಃ ಕಾಲಜೀವಗುಣಾದೀನಾಂ ಅಭಿಮಾನಿನೇ ಚತುರ್ಮುಖಾಯ ನಮಃ ಸರ್ವೇಭ್ಯೋ ದೇವೇಭ್ಯಃ ದೇಶಕಾಲಾಭಿಮಾನಿಭ್ಯಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂಧ, ಅದರಲ್ಲಿ 2ನೇ ಅಧ್ಯಾಯ. ನಾವೀಗ ನೋಡಬೇಕಾಗಿರುವುದು 25ನೇ ಶ್ಲೋಕ. ಅಲ್ಲಿ ಶುಂಶುಮಾರ ರೂಪದ ಭಗವಂತನ ಬಗ್ಗೆ ವರ್ಣನೆ ಬಂದಿರುವುದರಿಂದ ನಾವು ಆರಂಭದಲ್ಲಿ ಕಾಲರೂಪನಾದ ಭಗವಂತನ ಬಗ್ಗೆಯೇ ಮಂಗಲಾಚರಣವನ್ನು ನೋಡಿದ್ದೀವಿ. ವೈಶ್ವಾನರಂ ಯಾತಿ ವಿಹಾಯಸಾಗತಃ ಸುಷುಮ್ನಯ ಬ್ರಹ್ಮಪಥೇನ ಶೋಚಿಷ ವಿಧೂತಕಲ್ಕೋಥ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪಶಂಶುಮಾರಂ ಅಂತ ಇದು 25ನೇ ಶ್ಲೋಕ. ಈ ಹಿಂದಿನ ಶ್ಲೋಕಗಳಲ್ಲಿ ಸಾಧಕರು ಬ್ರಹ್ಮನಾಡಿಯಿಂದ ಹೊರಗೆ ಬಂದವರು ಅಥವಾ ಸುಷುಮ್ನಾ ನಾಡಿಯ ಬೇರೆ ಭಾಗದಿಂದ ಹೊರಗೆ ಬಂದವರು ಅಥವಾ ಒಟ್ಟಾರೆ ಬ್ರಹ್ಮನಾಡಿಯಿಂದೂ ಅಲ್ಲದೆ ಸುಷುಮ್ನಾ ನಾಡಿಯಿಂದೂ ಅಲ್ಲದೆ ಬೇರೆ ನಾಡಿಯಿಂದ ಹೊರಗೆ ಬಂದಂಥ ಸಾಧಕರು, ಇವ್ರ ಬಗ್ಗೆ ಎಲ್ಲ ನಾವು ನೋಡಿದ್ದೇವೆ. ಅವ್ರ ಬಗ್ಗೆ ಮುಂದಿನ ಮಾರ್ಗ ಏನಿದೆ ಅನ್ನೋದನ್ನು ವರ್ಣಿಸ್ತಾರೆ. ಈ ಸಾಧಕರು ಹೊರಗೆ ಬಂದಂಥ ಸಾಧಕರು, ಆ ಜೀವನ್ಮುಕ್ತನಾದಂಥ ಸಾಧಕ, ಅವನು ಅರ್ಚರಾದಿ ಮಾರ್ಗದಿಂದ ವೈಶ್ವಾನರ ಲೋಕವನ್ನು ಸೇರ್ತಾನೆ. ಅಲ್ಲಿಂದ ಮುಂದೆ ಶುಂಶುಮಾರ ಚಕ್ರದಲ್ಲಿರುವಂಥ ಧ್ರುವ ಲೋಕಕ್ಕೆ ಬರ್ತಾನೆ. ಯಾರು ಆ ಶುಂಶುಮಾರ, ಮತ್ತೆ ಆ ವೈಶ್ವಾನರ ಅಂದರೆ ಯಾರು, ಅದೆಲ್ಲವನ್ನು ಕೂಡ ನಾವೀಗ ನೋಡಬೇಕು. ಎಲ್ಲರ ಉದರದಲ್ಲಿ, ನಮ್ಮೆಲ್ಲರ ಉದರದಲ್ಲಿ ನಾವು ತಿಂದ ಆಹಾರ ಜೀರ್ಣ ಆಗುವುದಕ್ಕಾಗಿ ಒಂದು ಅಗ್ನಿ ಏನಿದೆ, ಆ ವೈಶ್ವಾನರ ಅಗ್ನಿಯ ವೈಶ್ವಾನರ ಲೋಕದ ಅಧಿಪತಿಯೂ ಕೂಡ. ಊರ್ಧ್ವಲೋಕಕ್ಕೆ ಹೋಗುವವರೆಲ್ಲರೂ ಕೂಡ ಈ ಲೋಕಕ್ಕೆ ಹೋಗಿಯೇ ಹೋಗ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಸಹ ಅಗ್ನಿರ್ ವೈಶ್ವಾನರೋ ನಾಮ ದೇವಾನಾಂ ಪಿತೃಣಾಂ ಮುನೇಹೆ. ಇದರ ಬಗ್ಗೆ ಅನೇಕ ಸಂಗತಿಗಳನ್ನು ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಬಂದದ್ದನ್ನು ಕೂಡ ನಾವು ಮುಂದೆ ನೋಡಬೇಕಾಗಿದೆ. ಈ ಎಲ್ಲ ವಿಷಯಗಳಿಗೆ ಕುರಿತಾಗಿ ಆಚಾರ್ಯರ ಭಾಗವತ ತಾತ್ಪರ್ಯ ಮತ್ತು ವಿಜಯಧ್ವಜರ ಯಾದವಾರ್ಯರ ವ್ಯಾಖ್ಯಾನಗಳನ್ನು ಮಾತ್ರ ನಾನು ಅವಲಂಬಿಸಿರ್ತೇನೆ. ಅದನ್ನು ಹೊರತುಪಡಿಸಿದರೆ ಬೇರೆಯವರ ವ್ಯಾಖ್ಯಾನಗಳಲ್ಲಿ ಇಂಥ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಪುರಾಣದ ಉಲ್ಲೇಖಗಳು ಇತ್ಯಾದಿಗಳು ಕಾಣುವುದಿಲ್ಲ. ಆದ್ದರಿಂದ ಅವು ಸ್ಪಷ್ಟವಾದ ಅರ್ಥ ನಮಗೆ ಕೊಡೋದಿಲ್ಲ. ಆದ್ದರಿಂದ ಅವುಗಳನ್ನು ಬಿಟ್ಟಿರ್ತೇನೆ ಅಷ್ಟೆ. ಈಗ 25 ಮತ್ತು 26 ಶ್ಲೋಕಗಳನ್ನು ನಾವೇನು ನೋಡಿದ್ದೀವಿ, ಇದಕ್ಕೆ ಆಚಾರ್ಯರು ಏನು ಭಾಗವತ ತಾತ್ಪರ್ಯ ಬರೀತಾರೆ, ಮತ್ತು ವಿಜಯಧ್ವಜರು ಯಾದವಾರ್ಯರು ಏನು ಅರ್ಥ ಬರೀತಾರೆ ಅಂತನ್ನುವುದನ್ನು ಕೂಡ ನೋಡೋಣ. ತಸ್ಯ ಯೋಗಿನೋ ಮಾರ್ಗಮಾಹ ಅಂತಾರೆ ವಿಜಯಧ್ವಜರು. ಸುಷುಮ್ನಾ ನಾಡಿಯಿಂದ ಹೊರಗೆ ಬಂದು ವಿಹಾಯಸ ಹೃದಯದ ಆಕಾಶದ ಮೂಲಕ ಮೇಲೆ ಸಂಚಾರ ಮಾಡಿದಂಥ ವ್ಯಕ್ತಿ. ಹೃದಯಾಕಾಶೇನ ಬ್ರಹ್ಮಪತೇನ ಸುಷುಮ್ನಾಖ್ಯೇನ ಶೋಚಿಷ. ಶೋಚಿಷ್ ಅಂದರೆ ಬೆಳಕು ಅಂತ ಅದರ ತಾತ್ಪರ್ಯ. ಆ ಬೆಳಕಿನ ಮೂಲಕ ಅವನು ಸಂಚಾರ ಮಾಡಿರ್ತಾನೆ. ಅರ್ಚಿರಾದಿ ದೇವಾನ್ಗತ್ವ, ಅರ್ಚಿಹಿ ಮೊದಲಾದ ದೇವತೆಗಳು, ಆ ಲೋಕದ ದೇವತೆಗಳು ಕೂಡ ಹೌದವರು, ಅವರೆಲ್ಲರನ್ನೂ ದಾಟ್ತಾನೆ. ಅಥವಾ ವೈಶ್ವಾನರಂ ಯಾತಿ,
ವೈಶ್ವಾನರನ ಬಳಿಗೆ ಹೋದಾಗ ಅವನ ಪಾಪಗಳೆಲ್ಲ ಪರಿಹಾರ ಕಾಣ್ತವೆ. ಕಲ್ಕ ಅಂದರೆ ಹುಲ್ಲು ಅಂತ ಅರ್ಥ. ಪಾಪವೆಂಬ ಹುಲ್ಲೆಲ್ಲ ಅಲ್ಲಿ ಸುಟ್ಟು ಹೋಗ್ತದೆ. ಮುಂದೆ ವೈಶ್ವಾನ ಲೋಕಕ್ಕೂ ಮೇಲೆ ಇರುವಂತಹ ಭಗವಂತನ ಶಿಂಶುಮಾರ ಚಕ್ರ, ಶಿಂಶುಮಾರ ಸ್ವರೂಪವನ್ನು ಅವನು ತಲುಪ್ತಾನೆ. ವೈಶ್ವಾನರೇ ದುನದ್ಯಾಂವ ಸೂರ್ಯವ ದೇಹ ಏವವ ಅಂತ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಏನೊಂದು ಶ್ಲೋಕ ಉದ್ಧರಿಸಿದ್ದಾರೆ. ಅದನ್ನೇ ವಿಜಯಧ್ವಜರು ಕೂಡ ಉದ್ಧರಿಸ್ತಾರೆ. ಸರಿ, ಉತ್ಕ್ರಾಂತಾನಾಂ ಉಕ್ತ ಗಮ್ಯಂ ಪ್ರತಿ ಗಂತುಂ ಮಾರ್ಗಂ ಸಂಕ್ಷೇಪತೋ ದರ್ಶಯತಿ ಯಾದವಾರ್ಯರು. ಹೊರಗೆ ಬಂದವರು ಹೇಗೆ ಮುಂದೆ ಹೋಗ್ತಾರೆ? ಶೋಚಿಷ ಅಂತಿದೆಯಲ್ಲ, ಶೋಚಿಷ್ ಅಂದರೆ ಹೃದಯದ ಅಗ್ರ ಅಂತ ಅನ್ನೋದು ಬೆಳಗ್ತದೆ. ಆ ಬೆಳಗಿದಾಗ ಆ ನಾಡಿಯಲ್ಲಿ ಏನೊಂದು ಬೆಳಕು ಸಿಗ್ತದೆ ಆ ಸಾಧಕನಿಗೆ, ಆ ಮೂಲಕ ಅವನು ಮುಂದೆ ಹೋಗ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವೂ ಕೂಡ ಇದೆ. ಉತ್ಕ್ರಾಂತಿ ಮಾರ್ಗವನ್ನು ಹೇಳುವಂಥ ಒಂದು ಭಾಗವೂ ಕೂಡ ಇದೆ. ಅದನ್ನೇ ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದೆ. ಹೃದಯಾಗ್ರ ಪ್ರಜ್ವಲನೇನ ಪ್ರಕಾಶಿತ ನಾಡಿದ್ವಾರ ಅಂತ ಯಾದವಾರ್ಯರು ಹೇಳುವುದು ಕೂಡ ಅದನ್ನೇ ಹೇಳ್ತಿದ್ದಾರೆ. ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದ 2ನೇ ಪಾದದಲ್ಲಿ ತದೋಕೋಗ್ರಜ್ವಲನಂ ತತ್ಪ್ರಕಾಶಿತ ದ್ವಾರೋ ವಿದ್ಯಾಸಾಮರ್ಥ್ಯಾತ್ ತಚ್ಛೇಷಗತ್ಯನುಸ್ಮೃತಿ ಯೋಗಾಚ್ಚ ಹಾರ್ದಾನುಗೃಹೀತ ಶತಾಧಿಕಯ ಅಂತ 17ನೇ ಸೂತ್ರ ಬಂದಿದೆ. ತಸ್ಯ ಹೈತಸ್ಯ ಹೃದಯಸ್ಯ ಅಗ್ರಂ ಪ್ರದ್ಯೋತತೆ ಅಂತ ಒಂದು ಉಪನಿಷತ್ ಮಾತನ್ನು ಕೂಡ ಅಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಹೃದಯದ ಅಗ್ರದಲ್ಲಿ ಒಂದು ಬೆಳಕು ಸಿಗ್ತದೆ. ಮತ್ತು ವಿದ್ಯಾ ಸಾಮರ್ಥ್ಯ, ಜ್ಞಾನದ ಸಾಮರ್ಥ್ಯದಿಂದ ಅವನು ಈ ಜಗತ್ತೆಲ್ಲವನ್ನು ಕೂಡ ದಾಟ್ತಾನೆ ಅಂತ ಹೀಗೆ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದು ಆ ಸೂತ್ರದಲ್ಲಿ ಬಂದಿರುವಂತಹ ವಿಷಯವನ್ನೇ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಸುಷುಮ್ನಯ ಅಂದರೆ ಬ್ರಹ್ಮನಾಡ್ಯ. ಸುಷುಮ್ನಯ ಬ್ರಹ್ಮಪತಿಯನ್ನು ಶೋಚಿಷ, ಸುಷುಮ್ನಾ ನಾಡಿ ಮೂಲಕ ಹೊರಗೆ ಹೋದವನು. ಗತಃ ಅಂದರೆ ನಿರ್ಗತಃ, ಆಕಾಶಗತೇನ ಬ್ರಹ್ಮಪತಿಯನ್ನು ಅರ್ಚಿರಾದಿನ ವೈಶ್ವಾನರಂ ಯಾತಿ. ಅರ್ಚಿರಾದಿ ಮಾರ್ಗಗಳನ್ನು ದಾಟಿ ಮುಂದೆ ಅವನು ಮುಂದಿನ ಲೋಕಕ್ಕೆ ಹೋಗ್ತಾನೆ. ವೈಶ್ವಾನರಿಗಿಂತ ಮೇಲೆ ಇರುವಂತಹ ಶಿಂಶುಮಾರ ರೂಪಿಯಾದ ಭಗವಂತನಿಗೆ ಸಂಬಂಧಪಟ್ಟ ಒಂದು ಸ್ವರೂಪ, ಅದು ಆ ಧ್ರುವಲೋಕದಲ್ಲಿರುವಂತಹ ಸ್ವರೂಪ, ಅದನ್ನು ಹೋಗಿ ಇವನು ಮುಟ್ತಾನೆ. ಶ್ಲೋಕದಲ್ಲಿ ಹರೇರುದಸ್ತಾತ್ ಅಂತಿದೆ. ಅದಕ್ಕೆ ಹರಿಗಿಂತ ಮೇಲೆ ಅಂತ ಹೀಗೆ ಅರ್ಥ ಆದಾಗ, ಹರಿಗಿಂತ ಮೇಲೆ ಶಿಂಶುಮಾರ ಇದ್ದಾನೆ ಅಂತಂದ್ರೆ ಶಿಂಶುಮಾರ ಹರಿ ಅಲ್ಲ, ಇನ್ನು ಬೇರೆ ಯಾರೋ ಅಂತ ಅರ್ಥ ಆಗ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಹರೇಹ ಆದಿತ್ಯಸ್ಯ ಉದಸ್ತಾತ್ ಉಪರಿಷ್ಠಾತ್, ಸೂರ್ಯಲೋಕಕ್ಕಿಂತ ಮೇಲಿರುವ ಆ ಶಿಂಶುಮಾರನ ರೂಪ, ಶಿಂಶುಮಾರನ ಚಕ್ರ ಅಲ್ಲಿಗೆ ಹೋಗ್ತಾರೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದರೆ ವಸ್ತುತಃ ಆದಿತ್ಯ ಲೋಕಕ್ಕಿಂತ ಸೋಮಲೋಕ ಮೇಲಿದೆ, ಅದಕ್ಕಿಂತ ಮೇಲೆ ವೈಶ್ವಾನರ ಲೋಕ ಇದೆ, ಅಲ್ಲಿಂದ ಮುಂದೆ ಇಂದ್ರಲೋಕ, ಅದಾದ ಬಳಿಕ ಧ್ರುವಲೋಕ ಇರೋದು. ಆದ್ದರಿಂದ ಹರೇಹೇ ಅಂದರೆ ಆದಿತ್ಯ ಅಂತ ಹೀಗೆ ಅರ್ಥ ಮಾಡಬಾರ್ದು. ಹರೇಹೇ ಉದಸ್ತಾತ್ ಅಂತನೂ ಅಲ್ಲಿ ಅನ್ವಯನೂ ಮಾಡಬಾರ್ದು. ಹರೇಹೇ ಅಂತೇನಿದೆ ಅದು ಭಗವಂತ ವಿಷ್ಣುವನ್ನೇ ಹೇಳ್ತದೆ. ಹರೇಹೇ ಶೈಂಶುಮಾರಂ ಚಕ್ರಂ ಅಂತ ಆಚಾರ್ಯರು ಅನ್ವಯ ಮಾಡಿ ತೋರಿಸಿದ್ದಾರೆ. ಭಗವಂತನದೇ ಸ್ವರೂಪ ಅದು, ಶಿಂಶುಮಾರ ಸ್ವರೂಪ ಅಂತ. ಅದನ್ನ ಮುಂದೆ ಪಂಚಮಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಈ ವೀರರಾಘವರು ಸೂರ್ಯನಿಗಿಂತ ಮೇಲಿರುವ ಈ ಶಿಂಶುಮಾರ ಚಕ್ರ ಅಂತ ಅದೊಂದು
ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲದೇ ಇರುವ ಭಾಗವನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಅವರು ಈ ಈ ಹೃದಯದ ಬೆಳಕು ಇತ್ಯಾದಿಗಳನ್ನು ವರ್ಣನೆ ಮಾಡುವುದನ್ನು ಉಪನಿಷತ್ತಿನ ಮತ್ತು ಸೂತ್ರದ ಆಧಾರವಾಗಿ ಉತ್ತಮವಾಗಿ ವರ್ಣನೆ ಮಾಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತೇನ ಪ್ರದ್ಯೋತೇನ ಏಷ ಆತ್ಮ ನಿಷ್ಕ್ರಾಮತಿ, ಆ ಬೆಳಕಿನ ಮೂಲಕ ಈ ಆತ್ಮ ಹೊರಗೆ ಹೋಗ್ತಾನೆ ಅಂತನ್ನುವ ಉಲ್ಲೇಖ ತೋರಿಸ್ತಾರೆ. ಸುಷುಮ್ನಾ ಸಂಬಂಧಿ ಹೃದಯ ಕಮಲಸ್ಯ ಅಗ್ರಸ್ಯ ಪ್ರಕಾಶನಂ, ಆ ಸುಷುಮ್ನಾ ನಾಡಿಯ ತುದಿ ಭಾಗ ಹೀಗೆ ಪ್ರಕಾಶಿತ ಆಗ್ತದೆ. ಸೂತ್ರಕಾರರು ಆ ಜೀವನ ಸ್ಥಾನ ತದೋಕಃ ಅಂದರೆ ಹೃದಯ ಜೀವನ ಸ್ಥಾನ ಹೃದಯ ಕಮಲ, ಅಲ್ಲಿರುವಂತಹ ಸುಷುಮ್ನಾ ನಾಡಿ ಎಂಬ ದ್ವಾರ, ಆ ದ್ವಾರದಲ್ಲಿ ಒಂದು ಪ್ರಕಾಶ ಹುಟ್ಟುತ್ತದೆ. ಭಗವಂತ ಹಾರ್ದಾನುಗ್ರಹೀತ, ಹೃದಯ ಕಮಲದಲ್ಲಿರುವ ಭಗವಂತನ ಅನುಗ್ರಹವನ್ನು ಪಡೆದು ಆ ಪರಮಾತ್ಮ ದಾರಿ ತೋರಿಸಿದಂತೆ ಆ ದಾರಿಯಲ್ಲಿ ಅವನು ಮುನ್ನಡಿತಾನೆ ಅಂತ ಇಷ್ಟು ಅಂಶಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಹರೇಹೆ ಅಂತ ಅನ್ನೋದಕ್ಕೆ ವಿಷ್ಣುವಿನ ಅಂತನೇ ಅರ್ಥ. ಅವನಿಗೆ ಸಂಬಂಧಪಟ್ಟ ಶಿಂಶುಮಾರ ಚಕ್ರ. ಉದಸ್ತಾತ್ ಅಂತ ಇದೆಯಲ್ಲ, ಅದನ್ನು ಎಲ್ಲಿಗೆ ಅನ್ವಯಿಸಬೇಕು? ಉದಸ್ತಾತ್ ಅಂದ್ರೆ ಮೇಲೆ ಅಂತ ಅರ್ಥ ಆಗ್ತದೆ. ಎಲ್ಲಿಂದ ಮೇಲೆ ಅಂತ ಪ್ರಶ್ನೆ ಬಂದರೆ, ಉದಸ್ತಾತ್ ವೈಶ್ವಾನರೋದಸ್ತಾತ್, ವೈಶ್ವಾನರ ಲೋಕಕ್ಕಿಂತ ಮೇಲೆ ಅಂತ ಅರ್ಥ ಇಟ್ಕೋಬೇಕು. ಅದಕ್ಕೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಶ್ಲೋಕವೊಂದನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ವೈಶ್ವಾನರೇ ಧುನದ್ಯಾಂಬ ಸೂರ್ಯೇ ವಾ ದೇಹಯೇವ ವಿಧೂಯ ಸರ್ವಪಾಪಾನಿ ಯಾಂತಿ ಕಿಂಸ್ತುಘ್ನ ಕೇಶವಂ ಅಂತ. ವೈಶ್ವಾನರ ಲೋಕದಲ್ಲಿ ಅಥವಾ ದ್ಯುನದಿ ಅಂದರೆ ಭಾಗೀರಥಿ ನದಿಯಲ್ಲಿ ಅಥವಾ ಸೂರ್ಯನಲ್ಲಿ ಅಥವಾ ತಮ್ಮ ದೇಹದಲ್ಲೇ ಒಬ್ಬೊಬ್ಬ ಜ್ಞಾನಿ ತನ್ನ ಪಾಪಗಳನ್ನು ಅಲ್ಲಿ ಕಳೆದುಕೊಂಡು ಮುಂದೆ ಶುಂಶುಮಾರ ರೂಪನಾದ ಭಗವಂತನನ್ನು ಹೋಗಿ ತಲುಪ್ತಾನೆ ಅಂತ ಅದರ ತಾತ್ಪರ್ಯ. ಅಧಿಕಾರಿ ಭೇದಾದಿಯ ಮುಕ್ತಿ, ಇದು ಒಬ್ಬೊಬ್ಬರು ಒಂದೊಂದು ಕಡೆ ಪಾಪವನ್ನು ಕಳ್ಕೋತಾರೆ ಅಂತೇನಿದೆಯಲ್ಲ, ಅದು ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ಮಾರ್ಗ ಅಂತ ಯಾದವಾರರು ಕೂಡ ಬರೀತಾರೆ. ಕಿಂಸ್ತುಘ್ನಾದ ಕೇಶವ ಅಂತಿದೆಯಲ್ಲ, ಏನು ಕಿಂಸ್ತುಘ್ನ ಮತ್ತೆ ಶಿಂಶುಮಾರ ಇವೆರಡೂ ಶಬ್ದಗಳು ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತಾವಲ್ಲ, ಅವಕ್ಕೇನು ಅರ್ಥ ಅನ್ನೋದನ್ನು ನೋಡಬೇಕು. ಬೇರೆ ಬೇರೆ ಕಡೆ ಕೂಡ ಕೋಶದಲ್ಲಿ ಅರ್ಥಗಳು ಬಂದಿರಬಹುದು. ಗೋವಿಂದಾಚಾರ್ಯ ಹೇಳಿದಂತೆ ಅದಕ್ಕೆ ಅರ್ಥಗಳನ್ನು ನೋಡೋಣ. ಶಿಂಶುಮಾರ ಅಂದರೆ ದುಷ್ಟರಾದಂತಹ ದೈತ್ಯರನ್ನ ಸದೆ ಬಡಿಯುವವನು ಅಂತ ಅರ್ಥ. ಮಾರ ಅಂದರೆ ಸದೆ ಬಡಿಯುವವನು. ಶಿಂಶುಮಾರ ಶಿಶುಮಾರ ಅಂತ ಈಗ ಎರಡೂ ಶಬ್ದಗಳಿವೆ. ಶಿಶುಮಾರ ಅನ್ನುವ ಶಬ್ದವೇ ಹೆಚ್ಚು ಯೋಗ್ಯ ಅಂತ ಗೋವಿಂದಾಚಾರ್ಯರು ಕೂಡ ಅಭಿಪ್ರಾಯ ಪಡ್ತಾರೆ. ಶಿಶುಗಳು ಅಂದರೆ ಈ ಹಿಂಸಿಸುವಂಥ ವ್ಯಕ್ತಿಗಳು ಅಂತ ಅರ್ಥ. ಈ ಶಿಶುಗಳನ್ನು ಕೂಡ, ಚಿಕ್ಕ ಮಕ್ಕಳನ್ನು ಕೂಡ ಶಿಶುಗಳು ಅಂತ ಕರೆಯುವುದು ಯಾಕೆ ಅಂದರೆ, ಅವು ಕೂಡ ತಂದೆ ತಾಯಂದಿರನ್ನ ತಮ್ಮ ಉಪಟಳದಿಂದ ಹಿಂಸಿಸುವುದರಿಂದ ಅಂತ ಒಂದು ಕೋಶದಲ್ಲಿ ವರ್ಣನೆ ಮಾಡ್ತಾರೆ. ಪಾಪ ಅವಕ್ಕೆ ಇವರನ್ನು ಹಿಂಸಿಸಬೇಕು ಅಂತ ಉದ್ದೇಶ ಏನೂ ಇರೋದಿಲ್ಲ. ಆದರೆ ಅವು ತಮ್ಮ ಆಹಾರ, ತಮ್ಮ ಅಗತ್ಯ ಇತ್ಯಾದಿಗಳಿಗಾಗಿ ಅವು ತಂದೆ ತಾಯಂದಿರನ್ನು ಹಿಂಸಿಸ್ತಾವಷ್ಟೇ. ಹೀಗೆ ಶಿಶು ಅಂದರೆ ಹಿಂಸೆ ಕೊಡುವಂಥವ್ರು. ಒಂದರ್ಥದಲ್ಲಿ ಚಿಕ್ಕ ಮಕ್ಕಳು, ಬೇರೆ ಪ್ರಸಂಗದಲ್ಲಿ ಇಲ್ಲಿ ನಾವು ನೋಡ್ತಿರುವಂತೆ ದುಷ್ಟರಾದಂಥ ದೈತ್ಯರು. ಆ ದೈತ್ಯರೆಲ್ಲರನ್ನು ಕೂಡ ಸದೆ ಬಡಿಯುವವನು. ಮಾರ ಅಂದರೆ ಸದೆ ಬಡಿಯುವವನು ಅಂತ ಅದರ ಅರ್ಥ. ಇದು ಗೋವಿಂದಾಚಾರ್ಯ ಹೇಳಿದ ಅರ್ಥ. ಕೋಶಗಳಲ್ಲಿ ಶೋ ತನೂಕರಣೆ, ಎಲ್ಲರನ್ನೂ ಕ್ಷೀಣ ಮಾಡಿಬಿಡ್ತವೆ. ತನೂಕರಣ ಅಂದರೆ ಕ್ಷೀಣ ಮಾಡುವುದು. ತಾವೂ ಕ್ಷೀಣ ಆಗ್ತವೆ ತಮ್ಮ ದುಃಖ, ತಮ್ಮ ಉಪಟಳ ಇತ್ಯಾದಿ ಕಾರಣದಿಂದ. ತಂದೆ ತಾಯಂದಿರನ್ನು ಕೂಡ ಕ್ಷೀಣರನ್ನಾಗಿ ಮಾಡ್ತವೆ, ಅವರ ಪ್ರಾಣ ಹಿಂಡುತ್ತವೆ ಅಂತ ಅರ್ಥ ಆಗಬಹುದು. ಅಂತೂ ಧಾತುವಿನ ಈ ಶಬ್ದದ ನಿಷ್ಪತ್ತಿಯನ್ನು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಶಿಶ ಹಿಂಸಾಯಾಮ್ ಅನ್ನುವುದರಿಂದ ಹೀಗೆ ಇದಕ್ಕೆ ಅರ್ಥ ಹೇಳಬೇಕು ಅಂತ ಅನ್ನೋದು ಗೋವಿಂದಾಚಾರ್ಯರ ಅಭಿಪ್ರಾಯ. ಇನ್ನು ಕಿಂಸ್ತುಘ್ನ ಅಂತಿದೆಯಲ್ಲ, ಆ ಕಿಂಸ್ತುಘ್ನ ಅಂತ ಅನ್ನೋದು ಕೂಡ ಭಗವಂತರನ್ನೇ ಹೇಳ್ತದೆ.
ಅದಕ್ಕೂ ಅವರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಮ್ಮ ವ್ಯಾಖ್ಯಾನದಲ್ಲಿ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದೆರಡು ಅರ್ಥಗಳನ್ನು ಗಮನಿಸಿ ನಾನೀಗ ಹೇಳ್ತಿದ್ದೇನೆ. ಶಿವಂ ಗಚ್ಚತಿ ಇತಿ ಶಿಂಶು ಶೂಗತೌ. ಶಿವನಲ್ಲಿ ಅಂತರ್ಯಾಮಿಯಾಗಿದ್ದು ಈ ಜಗತ್ತನ್ನೆಲ್ಲವನ್ನು ಕೂಡ ಅವನು ನಾಶಪಡಿಸ್ತಾನೆ, ಪ್ರಳಯಕ್ಕೆ ತಗೊಂಡು ಹೋಗ್ತಾನೆ. ಆದ್ದರಿಂದ ಆತನನ್ನು ಶಿಂಶುಮಾರ ಅಂತ ಮತ್ತೊಂದು ಅರ್ಥವನ್ನು ಅವರು ಹೇಳಿದ್ದಾರೆ. ಶಿಶುರಿವ ಮಾರಯತಿ, ಒಂದು ಶಿಶುವಿನಂತೆ, ಚಿಕ್ಕ ಮಗುವಿನಂತೆ ಇವು ಜಗತ್ತನ್ನೆಲ್ಲವನ್ನು ಅವನು ಪ್ರಳಯದ ಕಡೆ ತಗೊಂಡು ಹೋಗ್ತಾನೆ, ಅದು ಒಂದರ್ಥ. ಅದು ಹೇಗೆಂದ್ರೆ ಬಾಲ ಕ್ರೀಡನ ಕೈದದ್ಭುತ ಕ್ರೀಡತ್ಯಸ್ಮಾಭಿರಚ್ಯುತ ಅಂತ ಚತುರ್ಮುಖ ಬ್ರಹ್ಮನೇ ಹೇಳಿದ ಒಂದು ಮಾತು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ನಾವೆಲ್ಲರೂ ಭಗವಂತನ ಮುಂದೆ ಅಸಹಾಯಕರು. ಒಬ್ಬ ಬಾಲಕ ಹೇಗೆ ತನ್ನ ಆಟಿಕೆ ಸಾಮಾನುಗಳ ಜೊತೆ ಆಟ ಆಡ್ತಾನೆ, ಬೇಕಾದಾಗ ಅವುಗಳನ್ನ ಎತ್ತಿ ಬಿಸಾಕ್ತಾನೆ, ಹಾಗೆ ಭಗವಂತನು ಕೂಡ ನಮ್ಮೆಲ್ಲರ ಜೊತೆ ಆಟ ಆಡ್ತಿದ್ದಾನೆ ಅಂತ ಚತುರ್ಮುಖ ಬ್ರಹ್ಮನ ಅಭಿಪ್ರಾಯ. ಆದ್ದರಿಂದ ಶಿಶುವತ್, ಚಿಕ್ಕ ಮಗುವಿನಂತೆ ಮಾರ ಐತಿ, ಜಗತ್ತನ್ನು ಕೊಲ್ಲುವುದರಿಂದ ಶಿಶುಮಾರ. ಅದಕ್ಕೊಂದು ಅನುಸ್ವಾರ ಬಂದರೆ ಅನುಸ್ವಾರ ಅನ್ನೋದು ದಾರ್ಢ್ಯವನ್ನು ತೋರಿಸ್ತದೆ. ಅದಕ್ಕಾಗಿ ಶಿಂಶುಮಾರ ಅಂತ ಹೀಗೆ ಹೇಳ್ತಾರೆ. ಕಿಂಸ್ತುಘ್ನ ಅಂತಿದೆಯಲ್ಲ, ಕಿಮ್ ಅಂದ್ರೆ ಕುತ್ಸಿತವಾದದ್ದು ಅಂತ ಅರ್ಥ. ಆ ಕುತ್ಸಿತವಾದ ದೋಷವನ್ನೇ ಎತ್ತಿ ತೋರಿಸುವವರು, ಕ್ಷುಲ್ಲಕವಾದ ದೋಷಗಳನ್ನೇ ಎತ್ತಿ ತೋರಿಸುವವರು ಕಿಂಸ್ತುಗಳು. ಅವರನ್ನ ನಾಶಪಡಿಸುವವನು ಕಿಂಸ್ತುಘ್ನ ಅಂತ. ದೋಷೈಕ ದರ್ಶಿಗಳಾದಂಥವ್ರನ್ನ ಸದೆ ಬಡಿಯುವವನು, ದುಷ್ಟ ದೈತ್ಯರನ್ನು ಸದೆ ಬಡಿಯುವವನು ಅಂತ ಅದಕ್ಕೆ ಅರ್ಥ. ಈ ಶಿಂಶುಮಾರ ಅಥವಾ ಕಿಂಸ್ತುಘ್ನ ಇವನು ಅಷ್ಟವಸುಗಳಲ್ಲಿ ಒಬ್ಬನಾದಂಥ ದೋಷ ಅನ್ನುವ ದೇವತೆ, ಅವನ ಪತ್ನಿ ಶರ್ವರಿ ಅಂತ, ಅವರಿಬ್ಬರ ಮಗ. ದೋಷ ಅನ್ನುವ ದೇವತೆ ಪ್ರದೋಷ ಕಾಲದ ಅಭಿಮಾನಿ, ಅವನ ಪತ್ನಿ ಶರ್ವರಿ ಅನ್ನುವಳು ರಾತ್ರಿಗೆ ಅಭಿಮಾನಿ. ಅವರಿಬ್ಬರ ಮಗ ಇವನು. ಮುಂದೆ 6ನೇ ಸ್ಕಂದದಲ್ಲಿ ಅದು ಬರೋದಿದೆ. ದೋಷಸ್ಯ ಶರ್ವರಿ ಪುತ್ರ ಶಿಂಶುಮಾರೋ ಹರೇಃ ಕಲಾ ಅಂತ. ವೈಶ್ವಾನರ ಅಂದ್ರೆ ಯಾರು ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾರು ಭೂತರ ಅಂತಃಕೋಷ್ಟಗ ಅಗ್ನವು, ಹೊಟ್ಟೆಯೊಳಗಿರುವ ಅಗ್ನಿಯಲ್ಲಿದ್ದು ಅದನ್ನು 4 ವಿಧವಾದ ಅನ್ನವನ್ನು ಜೀರ್ಣ ಮಾಡ್ತಾನಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವದ್ಗೀತಾದಲ್ಲಿ ಏನು ಹೇಳ್ತಾನೆ, ಅದೇ ಶಿಂಶುಮಾರ, ಅದೇ ವೈಶ್ವಾನರನೇ ಈ ಎಲ್ಲ ಜೀವಿಗಳ ಹೊಟ್ಟೆಯಲ್ಲಿರುವ ಅಗ್ನಿಯಲ್ಲಿರುವ ಭಗವಂತನ ರೂಪ ಇದು. ಅದಕ್ಕೆ ಅವನನ್ನೇ ವೈಶ್ವಾನರ ಅಂತ ಹೀಗೆ ಹೇಳೋದು. ಯಶ್ಚ ಬ್ರಹ್ಮಾಂಡ ಮಧ್ಯಗ ಸ್ವಪುರ ಮಧ್ಯಗ ತಪತಿ ಪ್ರಕಾಶತೆ. ಒಳಗಿರುವ ಭಗವಂತನನ್ನು ಈಗಿಲ್ಲಿ ಹೇಳ್ತಾ ಇಲ್ಲ. ವಸ್ತುತಃ ಭಗವಂತ ಅದು ರೂಪ, ವೈಶ್ವಾನರ ಅನ್ನೋ ಶಬ್ದ ಭಗವಂತನನ್ನೇ ಹೇಳ್ತದೆ. ಇಲ್ಲಿ ಹೇಳ್ತಿರುವುದು ಆ ಅಗ್ನಿಯ ರೂಪವನ್ನು. ಬ್ರಹ್ಮಾಂಡದೊಳಗಿದ್ದಾನೆ ಅವನು, ಮತ್ತೆ ತನ್ನ ಪುರ ವೈಶ್ವಾನರ ಲೋಕ ಅಲ್ಲೂ ಇದ್ದಾನೆ. ಸಹ ಪ್ರಧಾನವನ್ನಿ ವೈಶ್ವಾನರಾಖ್ಯ. ಅಗ್ನಿಗೆ 3 ಜನ ಮಕ್ಕಳಿದ್ದಾರೆ, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ 15 ಜನ ಮಕ್ಕಳಿದ್ದಾರೆ. ಹೀಗೆ ಒಟ್ಟು ಇವರು 49 ಜನ ಅಗ್ನಿಗಳಾಗ್ತಾರೆ. ಒಬ್ಬ ಅಗ್ನಿ, ಅವನಿಗೆ 3 ಜನ ಮಕ್ಕಳು, 4 ಜನ ಆದರು. ಒಬ್ಬೊಬ್ಬರಿಗೆ ಆ 3 ಜನಕ್ಕೆ 15 ಜನ ಮಕ್ಕಳು, 49 ಜನ ಅಗ್ನಿಗಳಿದ್ದಾರೆ. ಅವರಲ್ಲಿ ಪ್ರಧಾನ ಅಗ್ನಿಯೇ ವೈಶ್ವಾನರಾಗ್ನಿ ಅಂತ ಕರೆಸ್ಕೋತಾನೆ. ಇವನು ಬೇರೆ ಬೇರೆ ಲೋಕಗಳಿಗೆ ಹೋಗುವಂಥ, ಬ್ರಹ್ಮಲೋಕ, ದೇವಲೋಕ, ಪಿತೃಲೋಕ ಇತ್ಯಾದಿ ಲೋಕಗಳಿಗೆ ಹೋಗುವಂಥ ಸಾಧಕರಿಗೆ ಮಾರ್ಗ ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲರಿಗೂ ಮಾರ್ಗ ಕೊಡುವವನು ಅವನೇ ಆಗಿದ್ದಾನೆ. ಯಾದವಾರ್ಯರು ಹೇಳುವಂತೆ ದೇವತೆಗಳು ಅಂದರೆ ದೇವಯಾನ ಮಾರ್ಗದಿಂದ ಹೋಗುವವರು, ಪಿತೃಗಳು ಪಿತೃಯಾನ ಮಾರ್ಗದಿಂದ ಹೋಗುವವರು, ಮತ್ತೆ ಬ್ರಹ್ಮಯಾನ ಮಾರ್ಗದಿಂದ ಹೋಗುವಂಥವ್ರು ಮುನಿಗಳು. ಇವರೆಲ್ಲರಿಗೂ ಕೂಡ ಮಾರ್ಗದರ್ಶಕನಾದವನು ಇದೇ ವೈಶ್ವಾನರಾಗ್ನಿಯೇ.
ಸರ್ವೈಃ ಊರ್ಧ್ವಲೋಕಗಂತೃಭಿಃ ಪ್ರಾಪ್ಯತ್ವ ರೂಪಂ ಮಾಹಾತ್ಮ್ಯಂ ವೈಶ್ವಾನರಸ್ಯ ದರ್ಶಯಿತು. ಊರ್ಧ್ವಲೋಕಕ್ಕೆ ಹೋಗುವಂತಹ ಪ್ರತಿಯೊಬ್ಬ ಸಾಧಕನು ಕೂಡ ವೈಶ್ವಾನರನ ನೆರವನ್ನು ಪಡೆದೇ ಹೋಗಬೇಕು, ಅವನನ್ನು ತಲುಪಿಯೇ ಹೋಗಬೇಕು. ಪಿತೃಯಾನ ದೇವಯಾನ ಬ್ರಹ್ಮಯಾನಂ ಇತಿ ತ್ರಿಧಾ ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಸ್ಸ ಈರಿತಃ. ಹೀಗೆಲ್ಲರೂ ಕೂಡ ವೈಶ್ವಾನರ ಲೋಕಕ್ಕೆ ಹೋಗುವುದರಿಂದ ವೈಶ್ವಾನರನ್ನ ಮಾರ್ಗ ಅಂತ ಹೇಳ್ತಾರೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಉದ್ಧರಿಸಿದ್ದಾರೆ. ವೈಶ್ವಾನರ ಅಂತ ಅವನು ಹೇಳಲಿಕ್ಕೆ ಏನು ಕಾರಣ ಅಂದರೆ, ವಿಶ್ವ ಎಲ್ಲ ನರ ವ್ಯಕ್ತಿಗಳು, ನರ ಅಂದರೆ ಮನುಷ್ಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆಹಾರವನ್ನು ತಿಂದು ಜೀರ್ಣ ಮಾಡಿಕೊಳ್ಳುವರೆಲ್ಲರಿಗೂ ಇವನು ಸಂಬಂಧಪಟ್ಟವನು. ಎಲ್ಲರ ಆಹಾರವನ್ನು ಜೀರ್ಣ ಮಾಡುವುದರಿಂದ ಅವನು ವೈಶ್ವಾನರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇನ್ನು ಮುಂದಿನ ಶ್ಲೋಕಗಳೇನಿವೆ ಅವುಗಳನ್ನು ಇವತ್ತು ಸಂಕ್ಷಿಪ್ತವಾಗಿ ಹೇಳಿರ್ತೇನೆ, ಅದರ ವಿವರಗಳನ್ನು ನಾಳೆ ದಿವಸ ನೋಡೋಣ. ದೇವಯಾನಂ ಪಿಂಗಲಾಭಿ ಅಹಾನ್ಯೇತಿ ಶತಾಯುಷ. ಬಲಭಾಗದ ಪಿಂಗಲಾ ನಾಡಿ, ಎಡಭಾಗದ ಇಡಾ ನಾಡಿ, ಹೀಗೆ ನಾಡಿಗಳಿವೆ. ಅದರಲ್ಲಿ ಬಲಭಾಗದ ಪಿಂಗಲಾ ನಾಡಿಯಿಂದ ಉತ್ಕ್ರಮಣ ಮಾಡಿದ ದೇವಯಾನ ಮಾರ್ಗಿ ಮಹಲೋಕ, ಜನಲೋಕ, ತಪೋಲೋಕಗಳನ್ನು ಪಡಿತಾನೆ. ನಡುವಿನ ಬ್ರಹ್ಮನಾಡಿಯಿಂದ ಉತ್ಕ್ರಮಣ ಮಾಡಿದವನು ಅಂಥ ದೇವಯಾನ ಮಾರ್ಗಿ ಅವನು ಪ್ರತೀಕಾಲಂಬರರಾಗಿದ್ದರೆ ಸತ್ಯಲೋಕವನ್ನು ಪಡಿತಾನೆ. ನಾವು ಹಿಂದೆ ನೋಡಿದ್ದೇವೆ, ಪ್ರತೀಕಾಲಂಬರರು ಮತ್ತು ಅಪ್ರತೀಕಾಲಂಬನರು ಅಂತ ಇಬ್ಬರಿದ್ದಾರೆ ಅಂತ. ಬ್ರಹ್ಮನಾಡಿಯ ಮೂಲಕ ಹೋಗುವವರು ಅಪ್ರತೀಕಾಲಂಬನರು, ಮತ್ತೆ ಸುಷುಮ್ನಾ ನಾಡಿಯ ಪ್ರಕಾಶಿನಿ ಮೊದಲಾದ ಕಡೆಯಿಂದ ಹೋಗುವವರು ಅಪ್ರತೀಕಾಲಂಬನರು. ಹೇಳೋ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಸುಷುಮ್ನಾ ನಾಡಿಯ ಮಧ್ಯಭಾಗವಾದ ಬ್ರಹ್ಮನಾಡಿಯಿಂದ ಹೋಗುವವರು ಅಪ್ರತೀಕಾಲಂಬನರು, ಆವಾಗ ವ್ಯತ್ಯಾಸ ಮಾಡಿ ಹೇಳಿದೆ. ಪ್ರಕಾಶಿನಿ ಮೊದಲಾದ ನಾಡಿಯಿಂದ ಹೊರಗೆ ಹೋಗುವವರು ಪ್ರತೀಕಾಲಂಬನರು. ಅಂತೂ ಬ್ರಹ್ಮನಾಡಿ, ಈ ಸುಷುಮ್ನಾ ನಾಡಿಯ ಮೂಲಕ ಹೊರಗೆ ಬಂದವರು ಅಂತಹ ದೇವಯಾನ ಮಾರ್ಗಿಗಳು ಪ್ರತೀಕಾಲಂಬರಾಗಿದ್ದರೆ ಕೆಳಗಿನ ದರ್ಜೆಯವರು, ಅವರನ್ನೇ ಹಿಂದೆ ಅಮುಖ್ಯರು ಅಂತ ಹೇಳಿದ್ದು, ಅವರು ಸತ್ಯಲೋಕವನ್ನು ಪಡೀತಾರೆ. ಮತ್ತು ಅವರು ಮುಖ್ಯರಾಗಿದ್ದರೆ ಅರ್ಥಾತ್ ಅಪ್ರತೀಕಾಲಂಬರಾಗಿದ್ದರೆ ವೈಕುಂಠದ ಅಮುಕ್ತ ಸ್ಥಾನ ಅವರಿಗೆ ಸಿಗ್ತದೆ. ಇನ್ನು ಎಡಭಾಗದ ಇಡಾ ನಾಡಿಯಲ್ಲಿ ಉತ್ಕ್ರಮಣ ಮಾಡಿದಂತಹ ಪಿತೃಯಾನ ಮಾರ್ಗಿಗಳು ಸ್ವರ್ಗಾದಿ ಲೋಕಗಳನ್ನು ಪಡೀತಾರೆ. ಅದು ಯಾಗ ಮೊದಲಾದ ಕರ್ಮದಿಂದ ಲಭ್ಯವಾದಂತಹ ಲೋಕ. ತದ್ವಿಶ್ವನಾಭಿಂ ತ್ವವಿಪದ್ಯ ವಿಷ್ಣೋ ಅಣೀಯಸ ವಿರಜೇನ್ ಅಂತ ಮುಂದಿನ ಶ್ಲೋಕ. ಭಕ್ತಿ ಮೊದಲಾದ ಸಾಧನ ಪಕ್ವಾಗಿದ್ದರೆ ಬ್ರಹ್ಮಯಾನದ ಮೂಲಕ ಹೋಗ್ತಾನೆ, ಅಪಕ್ವಾಗಿದ್ದರೆ ದೇವಯಾನ, ಬಹಳ ಅಪಕ್ವವಾಗಿದ್ದರೆ ದೇವಯಾನದಿಂದ ಮಹರ್ಲೋಕ ಸಿಗ್ತದೆ. ಇನ್ನೂ ಸ್ವಲ್ಪ ಕೆಳಗಿನ ದರ್ಜೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದೇ ದೇವಯಾನದಲ್ಲಿ ಹೋದವರು ಕೆಲವರು ಜನಲೋಕವನ್ನು, ಮಹಃ ಜನಃ ತಪಃ ಅಂತ 3 ಲೋಕಗಳು. ಬಹಳ ಅಪಕ್ವಾಗಿದ್ದರೆ ದೇವಯಾನ ಮಾರ್ಗದಿಂದ ಹೋದವರು ಕೆಳಗಿನ ಮಹರ್ಲೋಕವನ್ನು ತಲುಪ್ತಾರೆ. ಸ್ವಲ್ಪ ಅದರಲ್ಲೇ ಪಕ್ವತೆ ಹೆಚ್ಚಿದ್ರೆ ಜನಲೋಕ, ಇನ್ನೂ ಸ್ವಲ್ಪ ಪಕ್ವತೆ ಹೆಚ್ಚಿದ್ರೆ ಅಂದರೆ ಅಪಕ್ವತೆ ಕಡಿಮೆ ಇದ್ರೆ ಅವರು ತಪೋಲೋಕಕ್ಕೆ ಹೋಗ್ತಾರೆ. ಚೆನ್ನಾಗಿ ಪಕ್ವವೇ ಆಗಿದ್ರೆ ಪ್ರತೀಕಾಲಂಬನರು ಸತ್ಯಲೋಕಕ್ಕೆ ಹೋಗ್ತಾರೆ. ಅಪ್ರತೀಕಾಲಂಬನರು ಅಂದರೆ ಮುಖ್ಯರಾದವರು ಬ್ರಹ್ಮಯಾನ ಮಾರ್ಗದಿಂದ ವೈಕುಂಠವನ್ನು ಸೇರಿ ಅಲ್ಲಿ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಎಲ್ಲ ಕಡೆ ಹೋದಾಗಲೂ ಅವರಿಗೆ ಲಿಂಗ ಶರೀರ ಅಂತ ಅನ್ನೋದು ಇದ್ದೇ ಇರ್ತದೆ. ಶಿಂಶುಮಾರ ಲೋಕ ಅದು ಈ ಜಗತ್ತಿನ ಕೇಂದ್ರ, ವಿಶ್ವನಾಭಿ ಅಂತಂದು ವರ್ಣನೆ ಮಾಡ್ತಾರೆ. ಮುಂದೆ ಅದನ್ನು ನಾವು ನೋಡೋರಿದ್ದೇವೆ. ಮಹಾರಾಜ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಇರುವಂತಹ ಜ್ಞಾನಿಗಳು ಬ್ರಹ್ಮನ ಒಂದೊಂದು ದಿನ ಕಾಲ, ಮಹರ್ಲೋಕ ಮೊದಲಾದ ಜನಲೋಕ, ತಪೋಲೋಕ ಮೊದಲಾದದ್ದು ಒಂದಕ್ಕಿಂತ ಒಂದು ಶ್ರೇಷ್ಠ. ಆದ್ದರಿಂದ ಮಹರ್ಲೋಕದಲ್ಲಿರುವಂಥ ಜ್ಞಾನಿಗಳು ಬ್ರಹ್ಮನ ಒಂದು ದಿನ ಪರ್ಯಂತ, ಜನಲೋಕದಲ್ಲಿರುವವರು ಬ್ರಹ್ಮ ಪ್ರಳಯ ಪರ್ಯಂತ ಅಲ್ಲಿ ತಮ್ಮ ಹಿಂದಿನ ಪ್ರಾರಬ್ಧ ಕರ್ಮದಕ್ಕೆ ಪ್ರತಿಫಲವಾಗಿ ಸಿಕ್ಕ ಸುಖವನ್ನು ಅನುಭವಿಸ್ತಾರೆ. ಪ್ರಳಯ ಕಾಲ ಮುಗಿದ ಮೇಲೆ ಮತ್ತೆ ಸತ್ಯಲೋಕಕ್ಕೆ ಹೊರಟು ಹೋಗ್ತಾರೆ. ಆ ಸತ್ಯಲೋಕದಲ್ಲಿ ನಿಷಿದ್ಧ ಕರ್ಮಾಚರಣೆ ಅಂತನೂ ಇರುವುದಿಲ್ಲ. ಅವರಿನ್ನೂ ಸಂಸಾರದಿಂದ ದಾಟಿಲ್ಲ,
ಆದರೂ ಸತ್ಯಲೋಕಕ್ಕೆ ಹೋದ ಪ್ರಯುಕ್ತ ಅವರಿಗೆ ಈ ನಿಷಿದ್ಧ ಕರ್ಮಾಚರಣೆ ಅಂತ ಅನ್ನೋದಿರೋದಿಲ್ಲ, ದುಃಖ ಇರೋದಿಲ್ಲ, ಜನನ ಮರಣಗಳ ಭಯವೂ ಇರೋದಿಲ್ಲ. ಇನ್ನು ಆಗಿರುವ ಜನ್ಮವೇ ಅವ್ರದ್ದು ತಂದೆ ತಾಯಿಯಿಂದ ಬಂದ ಭೌತ ದೇಹ ಹೊರಟೋಗಿದೆ, ಲಿಂಗದೇಹ ಸಮೇತರಾಗಿದ್ದಾರೆ. ಮುಂದೆ ಪ್ರಳಯ ಕಾಲದಲ್ಲಿ ಶೇಷನಲ್ಲಿ ಅಂತರ್ಯಾಮಿಯಾದ ಸಂಕರ್ಷಣ ರೂಪದ ಮುಖದ ಅಗ್ನಿಯಿಂದ ಈಗ ಜಗತ್ತೆಲ್ಲ ಸುಟ್ಟು ಹೋಗ್ತದೆ. ಆ ಕಾಲಕ್ಕಾಗಿ ಅವರೆಲ್ಲ ಕಾದಿರ್ತಾರೆ. ನೃಸಿಂಹಾಗ್ನಿ ವಾಯುರನಿಲ ಮಮೃತ ಮತೇದಂ ಭಸ್ಮಾಂತಂ ಶರೀರಂ ಅಂತ ಹೀಗೆ ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ ಎಲ್ಲ ದೇವತೆಗಳು ಕೂಡ, ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ನರಸಿಂಹಾಗ್ನಿಯಲ್ಲಿ ಸುಟ್ಟು ಭಸ್ಮೀಭೂತರಾಗಿ ಹೋಗ್ತಾರೆ. ಆಗ ಎಲ್ಲ ಜ್ಞಾನಿಗಳು ಅಲ್ಲಿಂದ ಹೊರಗೆ ದಾಟ್ತಾರೆ, ತಮ್ಮ ತಮ್ಮ ಗತಿಯನ್ನು ತಲುಪ್ತಾರೆ. ಹೀಗಿಷ್ಟು ಸಾಮಾನ್ಯವಾಗಿ 30ನೇ ಶ್ಲೋಕದವರೆಗೆ ಇವತ್ತಿನ ವಿವರಣೆ ಹೇಳಿದ್ದೇನೆ. ಶ್ಲೋಕಗಳ ಸಾಮಾನ್ಯ ತಾತ್ಪರ್ಯ ಇದು. ಇದಕ್ಕೆ ಏನೇನು ವಿಶೇಷ ಅಂಶಗಳಿವೆ, ಅದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯವೂ ಇದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.